ಹೆಲೋ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ ಪುಸ್ತಕಗಳ ಜ್ಞಾನವನ್ನು ಸರಳ ಮತ್ತು ರೋಚಕ ರೀತಿಯಲ್ಲಿ ತಲುಪಿಸುತ್ತೇವೆ. ಇಂದು ನಾವು ನಿಮಗಾಗಿ ತಂದುಕೊಟ್ಟಿರುವುದು ಒಂದು ಅಂತಹ ಪುಸ್ತಕದ ಕಥೆಯನ್ನು. ಅದು ಲಕ್ಷಾಂತರ ಜನರ ಚಿಂತನೆ ಮತ್ತು ಜೀವನವನ್ನು ಬದಲಾಯಿಸಿಬಿಟ್ಟಿದೆ. ನಾವು ಮಾತನಾಡುತ್ತಿರುವುದು ರಾಬರ್ಟ್ ಕಿಯೋಸಾಕಿ ಅವರ ಬೆಸ್ಟ್ ಸೆಲ್ಲರ್ ಪುಸ್ತಕ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬಗ್ಗೆ. ಈ ಪುಸ್ತಕವು ನಿಮಗೆ ಹಣದ ಅರ್ಥ, ಹಣಕಾಸಿನ ಶಿಕ್ಷಣ ಮತ್ತು ಶ್ರೀಮಂತರಾಗುವ ಮನಸ್ಥಿತಿಯನ್ನು ಆಳವಾಗಿ ತಿಳಿದುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಈ ಪುಸ್ತಕದಲ್ಲಿ 2 ತಂದೆಯರ ಕಥೆಗಳಿವೆ. ಒಬ್ಬರು ಶ್ರೀಮಂತರಾದ ತಂದೆ ಮತ್ತು ಇನ್ನೊಬ್ಬರು ಬಡವರಾದ ತಂದೆ. ಅವರಿಬ್ಬರ ಚಿಂತನೆಗಳು ಮತ್ತು ನಿರ್ಣಯಗಳು ಹೇಗೆ ಅವರ ಆರ್ಥಿಕ ಸ್ಥಿತಿಯನ್ನು ಪ್ರಭಾವಿತಗೊಳಿಸುತ್ತವೆ ಎಂಬುದೇ ಈ ಪುಸ್ತಕದ ಮುಖ್ಯ ಸಂದೇಶವಾಗಿದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದ 6 ಪಾಠಗಳು, ಅತ್ಯಂತ ಅಗತ್ಯವಾದ ಸಿದ್ಧಾಂತಗಳು ಮತ್ತು ಪ್ರೇರಣಾದಾಯಕ ಕಥೆಗಳನ್ನು ಕನ್ನಡದಲ್ಲಿ ಸರಳ ಪದಗಳಲ್ಲಿ ವಿವರಿಸಿಕೊಡಲಿದ್ದೇವೆ. ನೀವು ನಿಮ್ಮ ಆರ್ಥಿಕ ಜೀವನವನ್ನು ಉತ್ತಮವಾಗಿಸಿಕೊಳ್ಳಲು ಬಯಸುತ್ತೀರಿ ಎಂದರೆ ಈ ವಿಡಿಯೋ ನಿಮಗೆ ಒಂದು ಮಾರ್ಗದರ್ಶಕದಂತೆ ಕೆಲಸ ಮಾಡುತ್ತದೆ. ಇದರಲ್ಲಿ ನೀವು ತಿಳಿಯಬಲ್ಲದು ಹೇಗೆ ಹಣ ನಿಮ್ಮಿಗಾಗಿ ಕೆಲಸ ಮಾಡಿಸಬಹುದು, ಸಂಪತ್ತು ಮತ್ತು ಸಾಲದ ನಡುವೆ ಏನು ವ್ಯತ್ಯಾಸವಿದೆ, ಯಾಕೆ ಹಣಕಾಸು ಶಿಕ್ಷಣವು ನಿಮ್ಮ ಶಾಲೆಯ ಪಾಠ್ಯಕ್ರಮಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ, ಹಾಗೂ ಶ್ರೀಮಂತರಾದವರು ತಮ್ಮ ಚಿಂತನೆಗಳಿಂದ ಹೇಗೆ ಶ್ರೀಮಂತರಾಗುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲನ್ನು ಮರೆಯಬೇಡಿ. ಏಕೆಂದರೆ ನಮ್ಮ ಉದ್ದೇಶವೆಂದರೆ ನಿಮಗೆ ಅಂಥ ಜ್ಞಾನವನ್ನು ನೀಡುವುದು. ಅದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡಲು ಸಹಾಯ ಮಾಡುತ್ತದೆ. ಹಾಗಾದರೆ ಇನ್ನು ವಿಳಂಬವಿಲ್ಲದೆ ಈ ಅದ್ಭುತ ಪ್ರಯಾಣವನ್ನು ಪ್ರಾರಂಭಿಸೋಣ ಮತ್ತು ರಾಬರ್ಟ್ ಕಿಯೋಸಾಕಿ ಅವರ ಈ ಮಹಾನ್ ಪುಸ್ತಕದಿಂದ ನಾವು ಏನು ಕಲಿಯಬಹುದು ಎಂದು ತಿಳಿದುಕೊಳ್ಳೋಣ. ಮಟ್ಟಿನಲ್ಲಿ ಕತೆ ಹೀಗಿದೆ. ಈ ಪುಸ್ತಕದ ಲೇಖಕರಾದ ರಾಬರ್ಟ್ ಕಿಯೋಸಾಕಿ ಅವರಿಗೆ 2 ತಂದೆಯರು ಇದ್ದರು. ಅವರ ಒಬ್ಬ ತಂದೆ ತುಂಬಾ ವಿದ್ಯಾವಂತರಾಗಿದ್ದು PhD ಪದವೀಧರರಾಗಿದ್ದರು. ಆದರೆ ಅವರ ಸಂಪೂರ್ಣ ಜೀವನ ದಾರಿದ್ರ್ಯದಲ್ಲೇ ಕಳೆದಿದ್ದು ಮತ್ತು ದಾರಿದ್ರ್ಯದಲ್ಲಿಯೇ ಸಾವನ್ನಪ್ಪಿದರು. ಆದ್ದರಿಂದ ರಾಬರ್ಟ್ ಅವರನ್ನು ಪೂರ್ ಡ್ಯಾಡ್ ಎಂದು ಕರೆಯುತ್ತಿದ್ದರು. ಇನ್ನೊಬ್ಬರು ರಾಬರ್ಟ್ರ ಸ್ನೇಹಿತ ಮೈಕ್ಸ್ನ ತಂದೆ. ಅವರು ಹೆಚ್ಚು ವಿದ್ಯಾವಂತರಾಗಿರಲಿಲ್ಲ, ಆದರೆ ಬಹಳ ಶ್ರೀಮಂತರಾಗಿದ್ದರು. ಆದ್ದರಿಂದ ರಾಬರ್ಟ್ ಅವರನ್ನು ರಿಚ್ ಡ್ಯಾಡ್ ಎಂದು ಕರೆಯುತ್ತಿದ್ದರು. ಇನ್ನು ಈಗ ಯೋಚಿಸಲು ಹೇಗಿದೆ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದೇ ಸಮಯದಲ್ಲಿ 2 ತಂದೆಯರು ಹೇಗೆ ಇರಬಹುದು? ಇದರ ಉತ್ತರವೇನೆಂದರೆ, ರಾಬರ್ಟ್ ಅವರ ಬಡ ತಂದೆ ಅಂದರೆ ನಿಜವಾದ ತಂದೆಯ ಏಕೈಕ ಕನಸು ಎಂದರೆ ರಾಬರ್ಟ್ ಬಹಳಷ್ಟು ಓದಿ, ಕಷ್ಟಪಟ್ಟು ಓದುತ್ತಾ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದು ತನ್ನ ಭವಿಷ್ಯವನ್ನು ಸುರಕ್ಷಿತವಾಗಿಸಿಕೊಳ್ಳಬೇಕು ಎಂಬುದು. ಆದರೆ ರಾಬರ್ಟ್ ರವರ 2ನೇ ತಂದೆ ಅಂದರೆ ಶ್ರೀಮಂತರಾದವರು ವಾಸ್ತವದಲ್ಲಿ ರಾಬರ್ಟ್ನ ಗೆಳೆಯ ಮೈಕ್ ಅವರ ತಂದೆಯು. ಅವರು ಬಯಸಿದ್ದು ರಾಬರ್ಟ್ ತನ್ನ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಸ್ವೀಕರಿಸಬೇಕು ಎಂಬುದಾಗಿತ್ತು. ಏಕೆಂದರೆ ಎಲ್ಲ ಪಾಠಗಳನ್ನು ಶಾಲೆಯಲ್ಲಿ ಮಾತ್ರ ಕಲಿಯಲಾಗುವುದಿಲ್ಲ. ಕೆಲವೊಂದು ಪಾಠಗಳು ಇರುತ್ತವೆ, ಅವುಗಳನ್ನು ಒಬ್ಬ ವ್ಯಕ್ತಿ ತನ್ನ ಜೀವನ ಅನುಭವಗಳಿಂದಲೇ ಕಲಿಯಬೇಕು. ಹಾಗಾಗಿ ಶಾಲೆಯಲ್ಲಿನ ಶಿಕ್ಷಣ ನಿಮಗೆ ಉತ್ತಮ ಅಂಕಗಳನ್ನು ತರುವಂತಾಗಬಹುದು, ಆದರೆ ಜೀವನದ ಪಾಠಗಳು ನಿಮ್ಮನ್ನು ಹೆಚ್ಚು ಬೋಧಿಸುತ್ತವೆ. ನಿಶ್ಚಯವಾಗಿ ವಿದ್ಯಾಭ್ಯಾಸಕ್ಕೆ ತನ್ನದೇ ಆದ ಮಹತ್ವವಿದೆ, ಆದರೆ ಕೇವಲ ಅದರ ಭರವಸೆಯಲ್ಲಿ ಕೂತು ಮಾತ್ರ ಎಲ್ಲವನ್ನೂ ಸಾಧಿಸಲಾಗುವುದಿಲ್ಲ. ಹಾಗಾದ್ರೆ ಬನ್ನಿ ತಿಳಿದುಕೊಳ್ಳೋಣ ನಾವು ನಿಖರವಾಗಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು. ಅದಕ್ಕಾಗಿ ಮೊದಲ ಪಾಠ ನಮಗೆ ಹೇಳುವುದೇನೆಂದರೆ, ಶ್ರೀಮಂತರಾದವರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ಕೇಳಲು ಸ್ವಲ್ಪ ವಿಚಿತ್ರವಾಗಬಹುದು, ಆದರೆ ಈ ಸಾಲನ್ನು ಅರ್ಥಮಾಡಿಕೊಳ್ಳಲು ಈ ಕತೆ ನಿಮಗೆ ಬಹಳ ಸಹಾಯ ಮಾಡುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಬಳಿ ಒಬ್ಬ ಕೆಳದಾಸಿಯನ್ನು, ಕತ್ತೆಯನ್ನು ಇಟ್ಟುಕೊಂಡಿದ್ದ. ಯಾವಾಗ ಅವನು ಆ ಕತ್ತೆಯಿಂದ ಏನಾದರೂ ದುಡಿಸಿಸಬೇಕಾಗುತ್ತಿದ್ದರೋ ಅವನು ಆ ಕತ್ತೆಯ ಮುಂದೆಯೇ 1 ಕ್ಯಾರೆಟ್ ಗಾಜರ್ ಅನ್ನು ಅಳವಡಿಸುತ್ತಿದ್ದ. ಆ ಗಾಜರ್ ನೋಡಿದ ಕತ್ತೆ ಅದನ್ನು ತಿನ್ನುವ ಆಸೆಯಲ್ಲಿ ದುಡಿಯುತ್ತಿದ್ದೇ ಇರುತ್ತಿತ್ತು. ಅದಕ್ಕೆ ಬಹಳಷ್ಟು ನಿರೀಕ್ಷೆ ಇತ್ತು, ಒಂದು ದಿನ ನಾನು ಆ ಗಾಜರ್ ತಿಂದೇ ತೀನಿ ಎಂದು. ಆ ವ್ಯಕ್ತಿಗೆ ಇದು ಒಳ್ಳೆಯ ತಂತ್ರವಾಗಿ ಬಿಟ್ಟಿತ್ತು ಕೆಲಸ ಮಾಡಿಸಿಕೊಳ್ಳಲು. ಆದರೆ ಬಡಕತ್ತೆಗೆ ಎಂದಿಗೂ ಆ ಗಾಜರ್ ಸಿಕ್ಕಿಲ್ಲ. ಈಗ ಕೇಳಿ ಏಕೆ ಅಂತ. ಏಕೆಂದರೆ ಆ ಗಾಜರ್ ಅಂದರೆ, ಆ ಕ್ಯಾರೆಟ್ ಅಂದರೆ ಒಂದು ಮರುಭೂಮಿಯ ಮರೀಚಿಕೆ ಛಲ. ತುಂಬಾ ಜನರು ಕೂಡ ಆ ಕತ್ತೆಯ ಹಾಗೆ ಇರುತ್ತಾರೆ. ಅವರು ದುಡಿಮೆ ಮೇಲೆ ದುಡಿಮೆ ಮಾಡುತ್ತಲೇ ಇರುತ್ತಾರೆ, ಈ ನಂಬಿಕೆಯಲ್ಲಿ ಒಂದು ದಿನ ಅವರು ಶ್ರೀಮಂತರಾಗುತ್ತಾರೆ. ಆದರೆ ಹಣ ಅವರಿಗೋಸ್ಕರ ಕೇವಲ ಒಂದು ಕನಸಾಗಿ ಉಳಿಯುತ್ತದೆ. ಆ ಕನಸಿನ ಹಿಂದೆ ಓಡುತ್ತಾ ಇರೋದರಿಂದ ನೀವು ಯಾವತ್ತೂ ಅದರವರೆಗೆ ತಲುಪಲು ಸಾಧ್ಯವಿಲ್ಲ. ಹೀಗಾಗಿ ಹಣಕ್ಕಾಗಿ ಕೆಲಸ ಮಾಡುವ ಬದಲು ಹಣವನ್ನು ನಿಮಗಾಗಿ ಕೆಲಸ ಮಾಡಲು ಬಿಡಿ. ನೀವು ಶ್ರೀಮಂತರಾಗಲು ಬಯಸುವಾಗ ಕೇವಲ ಹಣ ಗಳಿಸಲು ಮಾತ್ರ ಕೆಲಸ ಮಾಡಬೇಡಿ.
ಯಾಕೆಂದರೆ ನಾವು ಶ್ರೀಮಂತರಾಗುವ ದಾರಿಯಲ್ಲಿ ಹೆಜ್ಜೆ ಹಾಕುವಾಗ ನಮ್ಮಲ್ಲಿ ಭಯ ಮತ್ತು ಲೋಭ ಮನೆ ಮಾಡುತ್ತವೆ. ಎಲ್ಲಿಯೋ ನಾವು ಬಡವರಾಗಿಯೇ ಉಳಿಯುವೆಮೋ ಎಂಬ ಆತಂಕ ನಮ್ಮನ್ನು ಹಿಡಿದುಕೊಳ್ಳುತ್ತದೆ. ಈ ಭಯದಿಂದ ನಾವು ಇನ್ನಷ್ಟು ಶ್ರಮಿಸುತ್ತೇವೆ. ನಂತರ ನಮ್ಮ ಲೋಭ ನಮ್ಮ ಮೇಲೆ ಹಾವಿ ಆಗುತ್ತದೆ. ನಾವು ಹಣದಿಂದ ಪಡೆಯಬಹುದಾದ ಎಲ್ಲಾ ಸುಂದರವಾದ ವಸ್ತುಗಳ ಕಲ್ಪನೆ ಮಾಡುತ್ತೇವೆ. ಈ ಭಯ ಮತ್ತು ಲೋಭ ನಮ್ಮನ್ನು ಅದೇ ರೀತಿಯ ಚಕ್ರದಲ್ಲಿ ಸಿಕ್ಕಿಹಾಕುತ್ತದೆ. ಅದು ಎಂದಿಗೂ ಮುಗಿಯುವುದಿಲ್ಲ. ಹೀಗಾಗಿ ನಾವು ಹೆಚ್ಚು ಹಣ ಸಂಪಾದಿಸಲು ಇನ್ನಷ್ಟು ಶ್ರಮಿಸುತ್ತೇವೆ, ಆದರೂ ನಮ್ಮ ಖರ್ಚು ಸಹ ಅದೇ ರೀತಿ ಹೆಚ್ಚಾಗುತ್ತೆ. ಈ ಜಾಲವನ್ನು ರಿಚ್ ಡ್ಯಾಡ್ ರಾಟ್ ರೇಸ್ ಎಂದು ಕರೆಯುತ್ತಾರೆ. ಇದರ ಪರಿಣಾಮವೆಂದರೆ ನಾವು ಹಣ ಸಂಪಾದಿಸಲು ಅತಿಯಾದ ಶ್ರಮಪಡುತ್ತೇವೆ, ಹೆಚ್ಚು ಖರ್ಚು ಮಾಡುತ್ತೇವೆ ಮತ್ತು ಇದು ಒಂದು ಬಲೆಯಂತಾಗುತ್ತದೆ. ಈ ಲೋಭ ಮತ್ತು ಭಯದ ಬಲೆಯನ್ನು ತಪ್ಪಿಸಿಕೊಳ್ಳಬೇಕು, ಏಕೆಂದರೆ ನಮ್ಮಲ್ಲಿ ಹೆಚ್ಚಿನವರು ಶ್ರೀಮಂತರಾಗಲು ಬಯಸುತ್ತಾರೆ. ಅವರು ಈ ಬಲೆಗೆ ಬಿದ್ದು ಹೋಗುತ್ತಾರೆ. ಹಾಗಾದರೆ ಹಣದ ಹಿಂದೆ ಓಡಬೇಡಿ, ಬದಲಾಗಿ ಹಣವನ್ನು ನಿಮ್ಮ ಹಿಂದೆ ಓಡಿಸಲು ಉರ್ಮಾಡಿ. ನೀವು ಒಂದು ಕೆಲಸದಲ್ಲಿದ್ದರೆ ಪ್ರತಿದಿನವೂ ಕೆಲಸಕ್ಕೆ ಈ ಚಿಂತೆಯಿಂದ ಹೋಗಬೇಡಿ ನಿಮಗೆ ಪ್ರತಿ ತಿಂಗಳು ಪೇಚೆಕ್ ಸಿಗಬೇಕೆಂದು. ಏಕೆಂದರೆ ಆ ಪೇಚೆಕ್ ನಿಮ್ಮ ಎಲ್ಲ ಬಿಲ್ಲುಗಳನ್ನು ಕಷ್ಟದಿಂದ ಮಾತ್ರ ಮರುಪಾವತಿ ಮಾಡಬಲ್ಲದು. ಇದು ಪ್ರತಿ ಮಾಸದ ಕಥೆಯಾಗಿಬಿಡುತ್ತದೆ. ನಂತರ ಬೇಸತ್ತ ನೀವು ಮತ್ತೊಂದು ಕೆಲಸ ಹುಡುಕಿ ಇನ್ನಷ್ಟು ಕಷ್ಟಪಟ್ಟು ದುಡಿಯುತ್ತೀರಿ. ಆದರೆ ಆಗಲೂ ನೀವು ಹಣಕ್ಕಾಗಿ ಕೆಲಸ ಮಾಡುತ್ತಲೇ ಇರುತ್ತೀರಿ ಮತ್ತು ಇದೇ ಕಾರಣದಿಂದ ನೀವು ಎಂದೂ ಶ್ರೀಮಂತರಾಗಲಾಗುವುದಿಲ್ಲ. ನಿಜವನ್ನು ಎದುರಿಸಿ, ನಿಮ್ಮ ಹೊಣೆಗಾರಿಕೆ ನಿಮ್ಮದು, ಬೇರೆ ಯಾರದೂ ಅಲ್ಲ. ಹೀಗಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನಿಮ್ಮನ್ನು ತಾನೇ ಕೇಳಿಕೊಳ್ಳಿ, ಏಕೆಂದರೆ ಉತ್ತರಗಳು ನಿಮ್ಮೊಳಗೆ ಇವೆ. ನೀವು ಕೇವಲ ನಿಮ್ಮ ಜೀವನದಲ್ಲಿ ಸುರಕ್ಷತೆ ಇರಲಿ ಎಂದು ಕೆಲಸ ಮಾಡುತ್ತೀರಾ? ಅಂದರೆ ನಿಮ್ಮನ್ನು ಕೆಲಸದಿಂದ ಕಿಕಾಯಿಸದ ಹುದ್ದೆಯೊಂದು ಇರಲಿ ಎಂಬ ಭಯದಿಂದ? ಅಥವಾ ಕೇವಲ 2 ಕಾಸು ಗಳಿಸಲು ಕೆಲಸ ಮಾಡುತ್ತೀರಾ ಮತ್ತು ನಿಮಗೆ ಅನ್ನಿಸುತ್ತಿದೆಯಾ ಈ ರೀತಿಯಲ್ಲಿ ಒಂದು ದಿನ ನೀವು ಶ್ರೀಮಂತರಾಗಬಹುದು ಎಂದು? ಇದು ನಿಮ್ಮನ್ನು ತೃಪ್ತಿಪಡಿಸಲು ಸಾಕ್ಷಿಯೇ? ಯಾವುದೇ ನಿಮ್ಮ ಉತ್ತರ ಹೌದಾ? ಆದರೆ ನನಗೆ ನಿಮ್ಮ ಆಲೋಚನೆಗೆ ತುಂಬಾ ವಿಷಾದವಾಗುತ್ತಿದೆ, ಏಕೆಂದರೆ ನೀವು ಕನಸಿನಲ್ಲಿ ನೋಡಿದ ಶ್ರೀಮಂತರಾಗುವ ಗುರಿ ಎಂದಿಗೂ ನಿಜವಾಗುವುದಿಲ್ಲ. ನೀವು ಸದಾ ಬಡತನದಲ್ಲೇ ಉಳಿಯುತ್ತೀರಿ. ಆದರೆ ನಿಮ್ಮ ಉತ್ತರ ಇಲ್ಲವೆಂದರೆ ನಿಮ್ಮ ಮೊದಲ ಹೆಜ್ಜೆ ಇದೆ. ಮೊದಲು ನಿಮ್ಮ ಮನಸ್ಸಿನಿಂದ ಭಯವನ್ನು ತೆಗೆದುಹಾಕಿ. ಹೆಚ್ಚು ಹಣ ಸಂಪಾದಿಸದೇ ಹೋಗಬಹುದೆಂಬ ಭಯ ಮತ್ತು ಲೋಭ ನಿಮಗೆ ಯೋಚನೆ ಮಾಡದೆ ಕೆಲಸ ಮಾಡಲು ಒತ್ತಾಯಿಸುತ್ತವೆ ಮತ್ತು ಈ ತ್ವರಿತ ನಿರ್ಧಾರಗಳು ನಿಮ್ಮನ್ನು ವೈಫಲ್ಯದ ದಿಕ್ಕಿಗೆ ತಳ್ಳುತ್ತವೆ. ಖಂಡಿತವಾಗಿಯೂ ನಮ್ಮೆಲ್ಲರೊಳಗ ಭಯ ಮತ್ತು ಆಸೆಯ ಭಾವನೆಗಳು ಇವೆ, ಇದು ಸಹಜ. ಆದರೆ ಅವುಗಳನ್ನು ನಮ್ಮ ಮೇಲೆ ಇಷ್ಟಷ್ಟು ಹಾವಿಯಾಗಲು ಬಿಡಬೇಡಿ. ನಾವು ಅವುಗಳರಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಉತ್ತಮವಾದುದು, ನಾವು ಏನೇ ಮಾಡಿದರೂ ಮೊದಲು ಅದನ್ನು ಚೆನ್ನಾಗಿ ಯೋಚಿಸಿ ಮಾಡಿ. ಯಾವಾಗಲೂ ಹೃದಯದಿಂದ ಅಲ್ಲ, ಬದಲು ಬುದ್ಧಿಯಿಂದ ಕೆಲಸ ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ನಿಮ್ಮಿಂದ ನಿಮಗೆ ಕೇಳಿ, ನಾನು ನನ್ನಿಂದ ಸಾಧ್ಯವಾದಷ್ಟು ಮಾಡುತ್ತಿದ್ದೀನೆಯಾ? ನಾನು ನನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸುತ್ತಿದ್ದೀನೆಯಾ? ಸಾಮಾನ್ಯ ಜನರಂತೆ ಯೋಚಿಸುವುದು ನಿಲ್ಲಿಸಿ, ಅವರು ಕೇವಲ ಹಣಕ್ಕಾಗಿ ಮಾತ್ರ ಕೆಲಸ ಮಾಡುತ್ತಾರೆ. ಆ ಯೋಚನೆಯನ್ನು ಬಿಟ್ಟುಬಿಡಿ. ನನ್ನ ಬಾಸ್ ನನಗೆ ಕಡಿಮೆ ವೇತನ ಕೊಡುತ್ತಾನೆ, ನನಗೆ ಹೆಚ್ಚು ಸಿಗಬೇಕು, ಅಥವಾ ನಾನು ಹೆಚ್ಚು ಗಳಿಸಬಹುದಿತ್ತು ಎಂಬ ಯೋಚನೆ ಬಿಟ್ಟುಬಿಡಿ. ಒಂದು ಸಂಗತಿ ನೆನಪಿಟ್ಟುಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗಾಗಿ ಜವಾಬ್ದಾರಿ ಹೊಂದಿರುವವನು ನೀವು ಮಾತ್ರ, ಇತರರು ಅಲ್ಲ. ನಿಮ್ಮ ಬಾಸ್ ನಿಮ್ಮ ಸಂಬಳವನ್ನು ಹೆಚ್ಚಿಸದೇ ಇದ್ದರೆ ಅವನನ್ನು ಅಪವಾದ ಮಾಡಬೇಡಿ. ನೀವು ನಿಮ್ಮ ಸಮಸ್ಯೆಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ಆ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಬಲ್ಲವನು ನೀವು ಮಾತ್ರ. ಮತ್ತು ಇದುವರೆಗಿನ ಮೊದಲ ಪಾಠ, ಮೊದಲ ತತ್ವವಿದು. ಅದೇ ಅಮೀರ್ ಡ್ಯಾಡ್ ರಾಬರ್ಟ್ಗೆ ಕಲಿಸಿದ್ದ. ಈ ಪಾಠದ ಒಂದು ಭಾಗ ಇನ್ನೂ ಇತ್ತು. ಅಮೀರ್ ಡ್ಯಾಡ್ ಅವರು ರಾಬರ್ಟ್ನನ್ನು ಒಂದು ಕನ್ವೀನಿಯನ್ಸ್ ಸ್ಟೋರ್ನಲ್ಲಿ ಕೆಲಸ ಮಾಡುವಂತೆ ಮಾಡಿದರು. ಅವರಿಗೆ ಈ ಕೆಲಸಕ್ಕಾಗಿ ಯಾವುದೇ ಹಣ ಸಿಗಲಿಲ್ಲ. ಅವರು ಕೇವಲ ಕೆಲಸ ಮಾಡುತ್ತಿದ್ದರು ಮತ್ತು ಇದರ ಲಾಭ ಏನಾಯಿತು ಎಂದರೆ ಅವರು ತಮ್ಮ ಮನಸ್ಸಿನಿಂದ ಕೆಲಸದಲ್ಲಿ ತೊಡಗಿಸಿಕೊಂಡು ಹಲವಾರು ಹೊಸ ಆಲೋಚನೆಗಳನ್ನು ತಮ್ಮ ಮೆದುಳಿನಲ್ಲಿ ಹುಟ್ಟುಹಾಕಿದರು. ಹಣವನ್ನು ತಮ್ಮ ಹಿಂದೆ ಓಡಿಸುವುದು ಹೇಗೆ ಎಂಬುದರ ಬಗ್ಗೆ ಅವರಿಗೆ ಹಲವು ಆಲೋಚನೆಗಳು ಬಂದವು. ಅವರು ಗಮನಿಸಿದರು, ಆ ಸ್ಟೋರ್ನ ಕ್ಲರ್ಕ್ ಕಾಮಿಕ್ ಪುಸ್ತಕದ ಮುಂಭಾಗದ ಪುಟವನ್ನು 2 ಭಾಗಗಳಾಗಿ ಹರಿದು ಅರ್ಧ ಭಾಗವನ್ನು ಇಟ್ಟುಕೊಳ್ಳುತ್ತಿದ್ದಳು ಮತ್ತು ಉಳಿದ ಅರ್ಧವನ್ನು ತ್ಯಜಿಸುತ್ತಿದ್ದಳು. ಸಂಜೆ ವೇಳೆಗೆ ಆ ಸ್ಟೋರ್ಗೆ ಡಿಸ್ಟ್ರಿಬ್ಯೂಟರ್ ಒಬ್ಬರು ಬರುತ್ತಿದ್ದರು. ಅವರು ಆ ಕಾಮಿಕ್ಸ್ ಪುಸ್ತಕದ ಮೇಲಿನ ಅರ್ಧ ಭಾಗವನ್ನು ಕ್ರೆಡಿಟ್ಗಾಗಿ ತೆಗೆದುಕೊಳ್ಳುತ್ತಿದ್ದರು ಮತ್ತು ಬದಲಾಗಿ ಹೊಸ ಕಾಮಿಕ್ ಪುಸ್ತಕಗಳನ್ನು ಕೊಡುತ್ತಿದ್ದರು. ಒಂದು ದಿನ ಅವರು ಆ ಡಿಸ್ಟ್ರಿಬ್ಯೂಟರ್ನಿಂದ ಕೇಳಿದರು, ನಾವು ಆ ಹಳೆಯ ಕಾಮಿಕ್ ಪುಸ್ತಕಗಳನ್ನು ತೆಗೆದುಕೊಳ್ಳಬಹುದೇ? ಅದೇ ಅವರು ಒಪ್ಪಿದರು, ಆದರೆ ಒಂದು ಷರತ್ತಿನೊಂದಿಗೆ. ಅವರು ಆ ಪುಸ್ತಕಗಳನ್ನು ಮಾರಬಾರದು.
ಇದು ರಾಬರ್ಟ್ ಮತ್ತು ಮೈಕ್ ಅವರ ಮೆದುಳಿನಲ್ಲಿ ಹೊಸ ವ್ಯವಹಾರದ ಆಲೋಚನೆಯನ್ನು ತಂದಿತು. ಅವರು ಆ ಹಳೆಯ ಕಾಮಿಕ್ ಪುಸ್ತಕಗಳನ್ನು ತಮ್ಮ ಗೆಳೆಯರು ಮತ್ತು ಬೇರೆ ಮಕ್ಕಳು ಓದಲು ಬಾಡಿಗೆಗೆ ನೀಡಲು ಪ್ರಾರಂಭಿಸಿದರು. ಬದಲಾಗಿ ಪ್ರತಿಯೊಂದು ಪುಸ್ತಕಕ್ಕೆ 10 ಸೆಂಟ್ಸ್ ಬಾಡಿಗೆ ವಸೂಲಿಸಬಹುದೆಂದು ನಿರ್ಧರಿಸಿದರು. ಪ್ರತಿಯೊಂದು ಪುಸ್ತಕವನ್ನು ಕೇವಲ 2 ಗಂಟೆಗಳ ಕಾಲ ಓದಲು ನೀಡಲಾಗುತ್ತಿತ್ತು. ಹೀಗಾಗಿ ವಾಸ್ತವದಲ್ಲಿ ಅವರು ಆ ಪುಸ್ತಕಗಳನ್ನು ಮಾರುತ್ತಿರಲಿಲ್ಲ. ಅವರು ತಾವು ಕೆಲಸ ಮಾಡಬೇಕಾದಿಲ್ಲದೆ, ಮಾರುಕಟ್ಟೆಗೆ ಕೊಡಬೇಕಾದಿಲ್ಲದೆ ಹಣ ಗಳಿಸಲು ಈ ಮಾರ್ಗವನ್ನು ಕಂಡುಹಿಡಿದರು. ಅವರು ಮೈಕ್ನ ತಂಗಿಯನ್ನು ಆ ಕೆಲಸಕ್ಕೆ ನೇಮಿಸಿದರು ಮತ್ತು ಆಕೆಗೆ ಪ್ರತಿವಾರವೂ $1 ನೀಡುತ್ತಿದ್ದರು. ಒಂದು ವಾರದಲ್ಲಿ ಅವರು $9.5 ಗಳಿಸಿದರು. ಈ ಮೂಲಕ ಅವರು ಕಲಿತದ್ದೆಂದರೆ ಹಣವನ್ನು ತಮ್ಮ ಕೆಲಸಕ್ಕಾಗಿ ಬಳಸಿಕೊಳ್ಳಬೇಕು, ಆದರೆ ಅವರು ಹಣಕ್ಕಾಗಿ ದುಡಿಯಬಾರದು. ಈಗ ಮುಂದುವರಿಯೋಣ 2ನೇ ಪಾಠದತ್ತ. ಅದು ಹೇಳುತ್ತದೆ ಹಣಕಾಸು ಸಾಕ್ಷರತೆ, ಫೈನಾನ್ಷಿಯಲ್ ಲಿಟರಸಿ ಯಾಕೆ ಕಲಿಯಬೇಕು ಎಂದು. ಅಂದರೆ 1923ರಲ್ಲಿ ಶಿಕಾಗೋದಲ್ಲಿ ಎಡ್ಜ್‌ವಾಟರ್ ಬೀಚ್ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯಿತು. ಆ ಸಮಯದ ಜಗತ್ತಿನ ಬಹುತೇಕ ನಾಯಕರು ಮತ್ತು ಬಹಳ ಅಮೀರಾದ ಉದ್ಯಮಿಗಳು ಆ ಸಭೆಯ ಭಾಗವಾಗಿದ್ದರು. ಅವರಲ್ಲಿ ಒಬ್ಬರಾದರೂ ಚಾರ್ಲ್ಸ್ ಶ್ವಾಬ್. ಅವರು ಒಂದು ದೊಡ್ಡ ಉಕ್ಕಿನ ಕಂಪನಿಯ ಮಾಲೀಕರಾಗಿದ್ದರು. ಮತ್ತೊಬ್ಬರಾದರೂ ಸ್ಯಾಮುಯೆಲ್ ಇನ್ಸುಲ್. ಅವರು ಆ ಕಾಲದ ಅತಿ ದೊಡ್ಡ ಯುಟಿಲಿಟಿ ಕಂಪನಿಯ ಅಧ್ಯಕ್ಷರಾಗಿದ್ದರು. ಹಾಗೆ ಬೇರೆಯೂ ಅನೇಕ ದೊಡ್ಡ ಉದ್ಯಮಿಗಳು ಆಗಿದ್ದರು. ಆದರೆ ಆ ಸಭೆಯ 25 ವರ್ಷಗಳ ನಂತರ ಅವರಲ್ಲಿ ಬಹಳಷ್ಟು ಜನ ದಾರಿದ್ರ್ಯದಿಂದ ಸಾವನ್ನಪ್ಪಿದರು. ಕೆಲವು ಜನ ಆತ್ಮಹತ್ಯೆ ಮಾಡಿಕೊಂಡರು ಮತ್ತು ಕೆಲವರು ತಮ್ಮ ಮಾನಸಿಕ ಸಮತೋಲನವನ್ನೇ ಕಳೆದುಕೊಂಡಿದ್ದರು. ಯಥಾರ್ಥವೆಂದರೆ ಜನರು ಹಣವನ್ನು ಸಂಪಾದಿಸುವುದರಲ್ಲಿ ಎಷ್ಟು ತೊಡಗಿಸಿಕೊಂಡಿರುತ್ತಾರೋ ಅವರು ಆ ಹಣವನ್ನು ಉಳಿಸುವುದು ಹೇಗೆ ಎಂಬುದನ್ನು ಕಲಿಯುವುದನ್ನು ಮರೆತುಬಿಡುತ್ತಾರೆ. ನೀವು ಎಷ್ಟೇ ಹಣವನ್ನು ಗಳಿಸಲಿ ಅದನ್ನು ಉಳಿಸಿಕೊಳ್ಳುವುದೇ ನಿಜವಾದ ಕೌಶಲ್ಯ. ನೀವು ಈ ಕೌಶಲ್ಯವನ್ನು ಕಲಿತುಕೊಂಡರೆ ಯಾವ ರೀತಿಯ ಅಪ್ರತೀಕ್ಷಿತ ಪರಿಸ್ಥಿತಿಯಾದರೂ, ಇಮರ್ಜೆನ್ಸಿಯಾಗಲಿ, ಹಣಕಾಸಿನ ಅಡಚಣೆಗಳಾಗಲಿ ಅಥವಾ ಕಷ್ಟಕರ ಸಮಯವಾಗಲಿ, ನೀವು ಅದನ್ನು ಸುಲಭವಾಗಿ ಎದುರಿಸಬಲ್ಲಿರಿ. ಅಥವಾ ನೀವು ಸರಿಯಾಗಿ ಯೋಜನೆ ಹಾಕಿಕೊಂಡಿದ್ದರೆ ಅಂತಹ ದುಃಖದ ಸಮಯವೇ ಬರದಿರಬಹುದು. ಸಾಧಾರಣವಾಗಿ ಲಾಟರಿನಲ್ಲಿ ಮಿಲಿಯನ್ ಗಳಿಸುವವರು ಕೆಲ ವರ್ಷಗಳವರೆಗೆ ಮೋಜಿನಲ್ಲಿ ಬದುಕುತ್ತಾರೆ, ಆದರೆ ನಂತರ ಮರುಕಳಿಸಿ ಮತ್ತೆ ಹಳೆಯ ಸ್ಥಿತಿಗೆ ತಲುಪುತ್ತಾರೆ. ಬಹುತೇಕ ಜನರ ಪ್ರಶ್ನೆಗಳು ಇರುತ್ತವೆ: ಎಷ್ಟು ದುಡ್ಡು ಮಾಡಿಕೊಂಡು ಶ್ರೀಮಂತರಾಗಬಹುದು? ಅಥವಾ ಶ್ರೀಮಂತರಾಗಲು ಏನು ಮಾಡಬೇಕು? ಈ ಪ್ರಶ್ನೆಗಳಿಗೆ ಬಹುತೇಕ ಜನರಿಗೆ ನಿರಾಶೆಯೇ ದೊರೆಯುತ್ತದೆ. ಆದರೆ ಇದರ ಸರಿಯಾದ ಉತ್ತರ ಇದಾಗಿದೆ: ಮೊದಲು ನೀವು ಫೈನಾನ್ಷಿಯಲ್ ಲಿಟರೇಟ್ ಆಗಿ ಕಲಿಯಬೇಕು. ನೋಡಿ, ನೀವು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಮೊದಲು ನೀವು ಆಳವಾದ ಅಡ್ಡಳಿಯನ್ನು ತೋಡಬೇಕು, ನಂತರ ಭದ್ರವಾದ ಅಡಿಪಾಯ ಹಾಕಬೇಕು. ಆದರೆ ನೀವು ಒಂದು ಚಿಕ್ಕ ಮನೆಯನ್ನು ಕಟ್ಟಬೇಕು ಎಂದಾದರೆ 6 ಇಂಚಿನ ಕಾಂಕ್ರೀಟ್ ಸ್ಲ್ಯಾಬ್ ಇದ್ದರೂ ಸಾಕು. ಆದರೆ ವಿಷಾದಕರ ವಿಷಯವೆಂದರೆ ನಮ್ಮಲ್ಲಿ ಹೆಚ್ಚು ಮಂದಿ 6 ಇಂಚಿನ ಸ್ಲ್ಯಾಬ್ ಮೇಲೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕಟ್ಟಲು ಪ್ರಯತ್ನಿಸುತ್ತಾರೆ ಮತ್ತು ಅವರು ಹಾಗೆ ಮಾಡುತ್ತಲೇ ಇರುತ್ತಾರೆ. ಅಷ್ಟು ಸ್ಪಷ್ಟ, ಅಂತಹ ಕಟ್ಟಡ ನೆಲಕ್ಕುರುಳುವುದು ಖಚಿತ. ರಾಬರ್ಟ್ನ ಗರೀಬ್ ಡ್ಯಾಡ್ ಅವರಿಂದ ಕೇವಲ ಹೆಚ್ಚು ಓದುತ್ತಾನೆ ಎಂಬ ನಿರೀಕ್ಷೆ ಇತ್ತು, ಆದರೆ ರಿಚ್ ಡ್ಯಾಡ್ ಅವರನ್ನು ಹಣಕಾಸು ಸಾಕ್ಷರತೆಯೊಂದಿಗೆ ಜೀವನ ರೂಪಿಸಲು ಬಯಸಿದರು. ಹೆಚ್ಚು ಶಾಲಾ ವ್ಯವಸ್ಥೆಗಳು ಕೇವಲ ಮನೆಯನ್ನು ಕಟ್ಟುವ ಕಲಿಕೆಯನ್ನೇ ನೀಡುತ್ತವೆ, ಆದರೆ ಬಲಿಷ್ಠ ಅಡಿಪಾಯ ಕಲಿಸುವುದಿಲ್ಲ. ಶಾಲಾ ಶಿಕ್ಷಣದ ಮಹತ್ವವಿದೆ, ಆದರೆ ಜೀವನದಲ್ಲಿ ಅದು ಎಲ್ಲವೂ ಅಲ್ಲ. ಈಗ ಮುಂದುವರಿಯೋಣ 3ನೇ ಪಾಠದತ್ತ. ಅದು ಹೇಳುತ್ತದೆ ಲಯಬಿಲಿಟೀಸ್, ಬಾಧ್ಯತೆಗಳು ಮತ್ತು ಆಸ್ತಿಗಳ ಅಸೆಟ್ ನಡುವಿನ ವ್ಯತ್ಯಾಸವನ್ನು ತಿಳಿಯಬೇಕು ಮತ್ತು ಯಾವಾಗಲೂ ಆಸ್ತಿಗಳನ್ನು ಖರೀದಿಸಬೇಕು. ಕೇಳಲು ಸುಲಭವಾಗುತ್ತೆ ಅಲ್ಲವಾ? ಆದರೆ ಇದೇ ಒಂದು ನಿಯಮ ನಿಮಗೆ ಶ್ರೀಮಂತರಾಗಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಗರೀಬರು ಮತ್ತು ಮಧ್ಯಮ ವರ್ಗದವರು ಲಯಬಿಲಿಟಿಗಳನ್ನು ಆಸ್ತಿಗಳೆಂದು ಭಾವಿಸುತ್ತಾರೆ, ಅಂದರೆ ತಮ್ಮ ಬಾಧ್ಯತೆಗಳನ್ನು ಆಸ್ತಿಯೆಂದು ನಂಬುತ್ತಾರೆ. ಆದರೆ ಶ್ರೀಮಂತರಾದವರು ನಿಜವಾದ ಆಸ್ತಿ ಯಾವುದು ಎಂದು ಅರಿಯುತ್ತಾರೆ ಮತ್ತು ಅದನ್ನೇ ಖರೀದಿಸುತ್ತಾರೆ. ಅಮೀರ್ ಡ್ಯಾಡ್ ಎಂದರೆ ರಿಚ್ ಡ್ಯಾಡ್ ಕಿಸ್ ಪ್ರಿನ್ಸಿಪಲ್ನ ನಂಬಿಕೆ ಇಟ್ಟವರು. ಇದನ್ನು ಕೀಪ್ ಇಟ್ ಸಿಂಪಲ್ ಸ್ಟೂಪಿಡ್ ಅಂದರೆ ಸರಳವಾಗಿ ಇಡು, ಮೂರ್ಖನಾಗಬೇಡ ಎಂದು ಅರ್ಥ ಮಾಡಬಹುದು. ಅವರು ಲೇಖಕರಾದ ರಾಬರ್ಟ್ ಕಿಯೋಸಾಕಿ ಮತ್ತು ಅವರ ಸ್ನೇಹಿತ ಮ್ಯಾಕ್ಗೆ ಇದೇ ಸರಳ ವಿಷಯ ಕಲಿಸಿದರು. ಇದರಿಂದ ಅವರು ಬಲಿಷ್ಠ ಅಡಿಪಾಯವನ್ನು ನಿರ್ಮಿಸಲು ಯಶಸ್ವಿಯಾಗಿದರು. ಇದೇ ಅವರ ಸರಳ ಪಾಠ: ಲಯಬಿಲಿಟೀಸ್, ಬಾಧ್ಯತೆಗಳು ಮತ್ತು ಆಸೆಟ್ಗಳು, ಸಂಪತ್ತು ನಡುವೆ ವ್ಯತ್ಯಾಸವನ್ನು ತಿಳಿಯಿರಿ ಮತ್ತು ಯಾವಾಗಲೂ ಆಸೆಟ್ಗಳನ್ನು ಖರೀದಿಸಿರಿ. ಆದರೆ ಇದು ಇಷ್ಟು ಸರಳವಾಗಿದೆಯಾದರೆ ಎಲ್ಲರೂ ಶ್ರೀಮಂತರಾಗಬೇಕಿತ್ತು ಅಲ್ವಾ? ಆದರೆ ಇಲ್ಲಿ ವಿಷಯವೋ ಬೇರೆ. ಇದು ಅಷ್ಟೋ ಮಾತ್ರ ಸರಳವಾಗಿರುವ ಕಾರಣವೇ ಎಲ್ಲರೂ ಇದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ.
ಜನರಿಗೆ ತಾವು ಲಯಬಿಲಿಟೀಸ್ ಮತ್ತು ಆಸೆಟ್ಗಳ ವ್ಯತ್ಯಾಸ ತಿಳಿದಿದೆ ಎಂದು ಅನಿಸುತ್ತದೆ, ಆದರೆ ಅವರಿಗೆ ಕೇವಲ ಸಾಮಾನ್ಯ ವಿದ್ಯೆ ಲಿಟರಸಿ ಇದೆ, ಹಣಕಾಸು ವಿದ್ಯೆ ಫೈನಾನ್ಷಿಯಲ್ ಲಿಟರಸಿ ಇಲ್ಲ. ಅದರ ಅರ್ಥವೇನು ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಎಂದು ಪರಿಗಣಿಸಬೇಕು. ಇದರ ಸರಳ ಅರ್ಥ ಇನ್ಕಮ್ ಅಂದ್ರೆ ನಿಮ್ಮ ಬಳಿ ಎಷ್ಟು ಹಣ ಬರುತ್ತದೆ ಮತ್ತು ಎಕ್ಸ್ಪೆನ್ಸ್ ಅಂದ್ರೆ ನೀವು ಎಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ. ಬ್ಯಾಲೆನ್ಸ್ ಶೀಟ್ ಅಂದರೆ ಆಸೆಟ್ಗಳು ಮತ್ತು ಲಯಬಿಲಿಟೀಸ್ ನಡುವಿನ ಸಮತೋಲನವನ್ನು ತೋರಿಸುತ್ತದೆ. ಬಹಳಷ್ಟು ಓದಿದ ಅಕೌಂಟೆಂಟ್ಗಳಿಗೂ ಇದನ್ನು ಹೇಗೆ ಒಟ್ಟಿಗೆ ನೋಡಬೇಕು ಎಂಬುದು ತಿಳಿಯದು. ಇದನ್ನು ಸರಳವಾಗಿ ಹೇಳಬೇಕಾದರೆ ಆಸೆಟ್ಗಳು ಎಂದರೆ ನಿಮಗೆ ಹಣ ತರಿಸುವ ಆಸ್ತಿಗಳು. ಉದಾಹರಣೆಗೆ ನೀವು ಒಂದು ಮನೆ ಖರೀದಿ ಮಾಡಿ ಅದನ್ನು ಬಾಡಿಗೆಗೆ ನೀಡಿದರೆ ಆ ಬಾಡಿಗೆಯಿಂದಲೇ ನೀವು ಮನೆಗೆ ತೆಗೆದುಕೊಂಡಿರುವ ಸಾಲವನ್ನು ತೀರಿಸಬಹುದು. ಹೀಗಾಗಿ ಆ ಮನೆ ನಿಮ್ಮದೇ ಆಗುತ್ತದೆ ಮತ್ತು ಬಾಡಿಗೆಯ ಆದಾಯವು ನಿಮಗೆ ಬರುತ್ತದೆ. ಇದರ ವಿರುದ್ಧವಾಗಿ ಲಯಬಿಲಿಟೀಸ್ ಎಂದರೆ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಂಡು ಹೋಗುವ ಜವಾಬ್ದಾರಿಗಳು. ಉದಾಹರಣೆಗೆ ನೀವು ಮನೆ ಖರೀದಿ ಮಾಡಿ ಅದರಲ್ಲಿ ತಾವು ತಾನೇ ವಾಸಿಸುವುದಾದರೆ ಅದರಿಂದ ನಿಮಗೆ ಯಾವುದೇ ಬಾಡಿಗೆ ಆದಾಯ ಬರುತ್ತಿಲ್ಲ. ಇದು ಲಯಬಿಲಿಟಿಯಾಗಿದೆ, ಆಸೆಟ್ ಅಲ್ಲ. ಹಾಗಾದರೆ ಈಗ ನಿಮಗೆ ಅರ್ಥವಾಗಿರಬೇಕು, ನೀವು ಶ್ರೀಮಂತರಾಗಬೇಕು ಅಂದರೆ ಆಸ್ತಿ ಖರೀದಿಸಬೇಕು ಮತ್ತು ಬಡವಾಗಿಯೇ ಇರಬೇಕೆಂದರೆ ಲಯಬಿಲಿಟೀಸ್ ಬಾಧ್ಯತೆಗಳು ಖರೀದಿಸಬೇಕು. ಶ್ರೀಮಂತರ ಬಳಿ ಹೆಚ್ಚು ಹಣ ಇರುವುದು ಅವರು ಕೀಪ್ ಇಟ್ ಸಿಂಪಲ್ ಸ್ಟುಪಿಡ್ ಪ್ರಿನ್ಸಿಪಲ್ ಅನ್ನು ಅನುಸರಿಸುತ್ತಾರೆ. ಆದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಈ ಸಿಂಪಲ್ ಅಂಶವನ್ನು ಅರ್ಥ ಮಾಡಿಕೊಳ್ಳಲಾಗದು. ಇದು ಕಾರಣವಾಗುತ್ತದೆ ನೀವು ಕೇವಲ ಲಿಟರೇಟ್ ಅಲ್ಲ, ಹಣಕಾಸು ಸಾಹಿತ್ಯವಂತನಾಗಬೇಕು. ಅಂಕೆಗಳನ್ನು ತಿಳಿದಿರುವುದರಿಂದ ಏನೂ ಪ್ರಯೋಜನ ಇಲ್ಲ, ಬದಲಾಗಿ ನೀವು ನಿಮ್ಮ ಜೀವನ ಕಥೆಯನ್ನು ತಾವೇ ಬರೆಯುವಾಗ ಮಾತ್ರ ವ್ಯತ್ಯಾಸ ಉಂಟಾಗುತ್ತದೆ. ಹೆಚ್ಚು ಕುಟುಂಬಗಳಲ್ಲಿ ನೋಡಿದರೆ ಯಾರು ಹೆಚ್ಚು ದುಡಿಯುತ್ತಾರೆ ಅವರ ಬಳಿ ಹೆಚ್ಚು ಹಣ ಇರುತ್ತದೆ. ಆದರೆ ಅದರಿಂದ ಲಾಭವೇನು? ಅವರ ಸಂಪೂರ್ಣ ಹಣ ಲಯಬಿಲಿಟೀಸ್ಗಳಲ್ಲಿ ಖರ್ಚಾಗುತ್ತದೆ. ಹೀಗಾಗಿ ನಾವು ಈಗಲೇ ತಿಳಿಯಬೇಕು ಮಧ್ಯಮ ವರ್ಗದ ವ್ಯಕ್ತಿ ತನ್ನ ಹಣವನ್ನು ಹೇಗೆ ಖರ್ಚು ಮಾಡುತ್ತಾರೆ ಎಂಬುದನ್ನು. ಮಧ್ಯಮ ವರ್ಗದವರು ಇಡೀ ಜೀವನ ಮಧ್ಯಮ ವರ್ಗದಲ್ಲೇ ಉಳಿಯುತ್ತಾರೆ ಅಥವಾ ಕೆಲವೊಮ್ಮೆ ಅದಕ್ಕಿಂತಲೂ ಕೆಳಕ್ಕೆ ಬೀಳುತ್ತಾರೆ, ಏಕೆಂದರೆ ಅವರ ಸಂಪೂರ್ಣ ಹಣ ಲಯಬಿಲಿಟೀಸ್ಗಾಗಿ ತೆರಳುತ್ತದೆ. ಎಂದರೆ ಅವರು ಮೊರ್ಟ್ಗೇಜ್, ಬಾಡಿಗೆ, ಕಾರು ಸಾಲ, ಮನೆ ಸಾಲ, ಕ್ರೆಡಿಟ್ ಕಾರ್ಡ್ ಬಿಲ್, ಮಕ್ಕಳ ಫೀಸ್, ವಿದ್ಯುತ್ ಬಿಲ್ ಹಾಗೂ ಇನ್ನೂ ಬಹಳಷ್ಟು ವ್ಯಯಗಳಲ್ಲಿ ತಮ್ಮ ಸಂಪೂರ್ಣ ಆದಾಯವನ್ನು ವ್ಯಯಿಸುತ್ತಾರೆ. ಇನ್ನೊಂದೆಡೆ ಬಡವರು ಇದ್ದಾರೆ. ಅವರ ಬಳಿ ಲಯಬಿಲಿಟೀಸ್ ಇಲ್ಲವೆನಿಸಿದರೂ ಅವರು ಆಸ್ತಿ ಕೂಡ ಹೊಂದಿರುವುದಿಲ್ಲ. ಅವರು ಕೂಡ ದುಡಿಸುತ್ತಾರೆ, ವೇತನ ಪಡೆಯುತ್ತಾರೆ, ಆದರೆ ಪ್ರತಿದಿನದ ಖರ್ಚಿನಲ್ಲಿ ಅವರ ಸಂಪೂರ್ಣ ಹಣ ಮುಗಿಯುತ್ತದೆ. ಒಂದು ಉದಾಹರಣೆ ತೆಗೆದುಕೊಂಡರೆ, ಒಂದು ಬಡ ವ್ಯಕ್ತಿ ತಿಂಗಳಿಗೆ $1,000 ಗಳಿಸುತ್ತಾನೆ. ಅದರಲ್ಲಿ $300 ಬಾಡಿಗೆಗೆ, $200 ಪ್ರಯಾಣಕ್ಕೆ, $200 ತೆರಿಗೆಗಳಿಗೆ ಮತ್ತು $300 ಊಟ ಹಾಗೂ ಬಟ್ಟೆಗಳ ಖರ್ಚಿಗೆ ಹೋಗುತ್ತದೆ. ಹೀಗಾಗಿ ಅವನ ಕೈಯಲ್ಲಿ ಉಳಿಯುವುದು ಏನೂ ಅಲ್ಲ, ಕೆಲವೊಮ್ಮೆ ಸಾಲವನ್ನು ತೆಗೆದುಕೊಂಡು ಬದುಕಬೇಕಾಗುತ್ತದೆ. ಈ ರೀತಿಯಾಗಿ ಅವರು ಇನ್ನಷ್ಟು ಬಡವಾಗುತ್ತಾ ಹೋಗುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಶ್ರೀಮಂತರು ಆಸ್ತಿಗಳನ್ನು ಖರೀದಿಸುತ್ತಾರೆ ಮತ್ತು ಆ ಆಸ್ತಿಗಳಿಂದಲೇ ಅವರು ಇನ್ನಷ್ಟು ಹಣ ಸಂಪಾದಿಸುತ್ತಾರೆ. ಅವರ ಆದಾಯ 2 ರಿಂದ 4 ರಿಂದ 8 ಆಗುತ್ತಾ ಸಾಗುತ್ತದೆ. ಬಹುತೇಕ ಶ್ರೀಮಂತರು ತಲೆ ಬಳಸುತ್ತಾರೆ ಮತ್ತು ಅವರು ಮನೆಗಳನ್ನು ಸಾಲದಲ್ಲಿ ತೆಗೆದುಕೊಂಡು ಅವುಗಳನ್ನು ಬಾಡಿಗೆಗೆ ಇಡುತ್ತಾರೆ. ಶ್ರಮವಿಲ್ಲದೆ ಪ್ರತಿಯೊಂದು ಬಾಡಿಗೆ ಸಿಗುತ್ತದೆ, ಅದರಿಂದಲೇ ಅವರು ತಮ್ಮ ಸಾಲವನ್ನು ಕೂಡ ತೀರಿಸಿಕೊಳ್ಳುತ್ತಾರೆ. ಇದನ್ನು ಒಂದು ಉದಾಹರಣೆಯಲ್ಲಿ ತಿಳಿದುಕೊಳ್ಳಿ. ಒಬ್ಬರು ಮನೆಗಾಗಿ ಲೋನ್ ತೆಗೆದುಕೊಂಡಿದ್ದಾರೆ. ಲೋನ್ ಇನ್ಸ್ಟಾಲ್ಮೆಂಟ್ $1 ಇದ್ದರೆ ಅವರು ಆ ಮನೆಯ ಬಾಡಿಗೆಯಾಗಿ $2 ಪಡೆಯುತ್ತಾರೆ. $1 ಬ್ಯಾಂಕಿಗೆ ಕೊಡುತ್ತಾರೆ, ಇನ್ನೊಂದು $1 ತಮ್ಮ ಜೇಬಿಗೆ ಇಡುತ್ತಾರೆ. ಹೀಗಾಗಿ ಶ್ರಮವಿಲ್ಲದೆ ಹಣ ಬರುತ್ತದೆ. ಇದರಲ್ಲಿ ಕೀ ಅಂಶವೆಂದರೆ ಶ್ರೀಮಂತ ಡ್ಯಾಡ್ ಮತ್ತು ಬಡ ಡ್ಯಾಡ್ ನಡುವಿನ ವ್ಯತ್ಯಾಸ ಅವರ ಚಿಂತನಶೀಲತೆ ಮತ್ತು ಹಣವನ್ನು ಹೇಗೆ ಖರ್ಚು ಮಾಡುತ್ತಾರೆ ಎಂಬುದರಲ್ಲಿ ಇದೆ. ಅರ್ಥವಿಲ್ಲದೆ ಅಥವಾ ಹಣಕಾಸಿನ ಪಾಠವಿಲ್ಲದೆ ನೀವು ಹೆಚ್ಚು ಹಣ ಗಳಿಸಿದರೆ ಅಥವಾ ಬುದ್ಧಿವಂತಿಕೆ ಇಲ್ಲದೆ ಅದನ್ನು ಖರ್ಚು ಮಾಡಿದರೆ ಏನು ನಡೆಯುತ್ತದೆ ಎಂದರೆ ನೀವು ಇನ್ನಷ್ಟು ಖರ್ಚು ಮಾಡುವ ಹಾದಿಯಲ್ಲಿ ಹೋಗುತ್ತೀರಿ. ಇದು ಒಂದು ಚಕ್ರ, ಅದು ಹೀಗೆಯೇ ಮುಂದುವರಿಯುತ್ತದೆ. ಹೊಸ ದಂಪತಿಗಳು ಎಷ್ಟು ಹೊತ್ತಿನಲ್ಲಿ ದೊಡ್ಡ ಮನೆ ಖರೀದಿಸಬಲ್ಲಷ್ಟು ಹಣ ಗಳಿಸುತ್ತಾರೆ. ಅವರಿಗೆ ತೋಚುತ್ತದೆ ಅವರು ಶ್ರೀಮಂತರಾಗಿದ್ದಾರೆ. ಆದರೆ ನಿಜವಾಗಿರುವುದು ಅವರು ದೊಡ್ಡ ಮನೆಯನ್ನು ಖರೀದಿಸುವ ಮೂಲಕ ಹೊಸ ಲಯಬಿಲಿಟೀಸ್ ಕೂಡ ಖರೀದಿಸಿದ್ದಾರೆ. ಅವರ ಕ್ಯಾಶ್ ಫ್ಲೋದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಖರ್ಚು ಹೆಚ್ಚಾಗಿದೆ. ಇದೀಗ ಅವರಿಗೆ ಹೊಸ ಕಾರು ಬೇಕು, ಹೊಸ ಫರ್ನಿಚರ್ ಬೇಕು, ಎಲ್ಲಾ ಹೊಸದು ಬೇಕು. ಅವರ ಲಯಬಿಲಿಟೀಸ್ ಹೆಚ್ಚುತ್ತಲೇ ಹೋಗುತ್ತವೆ.
ಬಹುಮಾನವಾಗಿ ಆಗುವುದು ಇದೆ. ಆದಾಯ ಹೆಚ್ಚಿದಂತೆ ಖರ್ಚು ಕೂಡ ಹೆಚ್ಚುತ್ತದೆ. ಒಂದು ದಿನ ಅವರಿಗೆ ಈ ನಿಜಾವಸ್ಥೆಯ ಅರಿವು ಬರುತ್ತದೆ. ಆದರೆ ಆಗಾಗಲೇ ಅವರು ಈ ರಾಟ್ರೇಸ್ನಲ್ಲಿ ಬಲವಾಗಿ ಸಿಕ್ಕಿಹಾಕಿಕೊಂಡಿರುತ್ತಾರೆ. 1964ರ ಕಾಲದಲ್ಲಿ ಮಕ್ಕಳಿಗೆ ನೀವು ದೊಡ್ಡವರಾದ ಮೇಲೆ ಏನು ಮಾಡುತ್ತೀರಿ ಎಂದು ಕೇಳಿದಾಗ ಬಹುತೇಕ ಮಕ್ಕಳ ಉತ್ತರ ಅವರು ಚೆನ್ನಾಗಿ ಓದುತ್ತಾರೆ ಮತ್ತು ಡಾಕ್ಟರ್ ಆಗುತ್ತಾರೆ ಅಥವಾ ಎಂಜಿನಿಯರ್ ಆಗುತ್ತಾರೆ ಎಂದು ಹೇಳುತ್ತಿದ್ದರು. ಅವರು ಭಾವಿಸುತ್ತಿದ್ದರು ಉತ್ತಮ ಗ್ರೇಡ್ಗಳಿಂದ ಹೆಚ್ಚು ಹಣ ಸಂಪಾದಿಸಬಹುದು. ಬಹುತೇಕ ಮಕ್ಕಳು ಡಾಕ್ಟರ್ಗಳು ಆಗಿದ್ರೂ ಕೂಡ ಇಂದು ಅವರು ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಏಕೆಂದರೆ ಅವರಿಗೆ ಯಾವತ್ತೂ ಹೀಗೊಂದು ಭಾವನೆ ಇದ್ದಿತು, ಹೆಚ್ಚು ಹಣ ಗಳಿಸಿದರೆ ಅವರ ಎಲ್ಲಾ ಸಮಸ್ಯೆಗಳು ಮುಗಿಯುತ್ತವೆ. ಆದರೆ ಈ ಕಾಲದಲ್ಲಿ ಅಂಥದ್ದು ಸಾಧ್ಯವಿಲ್ಲ. ಇಂದಿನ ಮಕ್ಕಳು ಫೇಮಸ್ ಅಥ್ಲೀಟ್ ಆಗಲು, ಸಿಒ ಆಗಲು, ಚಲನಚಿತ್ರ ನಟ ಅಥವಾ ರಾಕ್ ಸ್ಟಾರ್ ಆಗಲು ಬಯಸುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತಿದೆ, ಕೇವಲ ಓದು ಮತ್ತು ಗ್ರೇಡ್ಗಳಿಗೆ ನಂಬಿಕೆ ಇಟ್ಟುಕೊಂಡರೆ ಯಶಸ್ಸು ಸಾಧ್ಯವಿಲ್ಲ. ಇವತ್ತು ಹಣಕಾಸಿನ ಕಾನ್ಕಾಸಾದ ಕನಸು ಸಾಮಾನ್ಯವಾಗಿದೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಭಾವಿಸುತ್ತಾರೆ ಅವರ ಆದಾಯ ಡಬಲ್ ಆಗುತ್ತದೆ ಏಕೆಂದರೆ ಇಬ್ಬರೂ ದುಡಿಯುತ್ತಾರೆ. ಅವರು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದರೂ ದೊಡ್ಡ ಮನೆಯ ಕನಸು ಕಾಣುತ್ತಾರೆ. ಹೀಗಾಗಿ ಅವರು ಹಣ ಉಳಿಸಲು ಪ್ರಾರಂಭಿಸುತ್ತಾರೆ. ಅವರ ಗಮನ ಸಂಪೂರ್ಣವಾಗಿ ತಮ್ಮ ವೃತ್ತಿ ಅಭಿವೃದ್ಧಿಯಲ್ಲಿರುತ್ತದೆ. ಆದಾಯ ಹೆಚ್ಚಾದಂತೆ ಖರ್ಚು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಅದ್ಭುತವಾಗಿ ಅಂಥ ಜನರು ನಮ್ಮ ಲೇಖಕರಾದ ರಾಬರ್ಟ್ ಅವರ ಬಳಿಗೆ ಬಂದು ಕೇಳುತ್ತಾರೆ, ಹೇಗ ಶ್ರೀಮಂತನಾಗಬೇಕು? ಈ ಪ್ರಶ್ನೆ ಸಮಸ್ಯೆಯ ಮೂಲವಾಗಿದೆ. ಏಕೆಂದರೆ ಎಲ್ಲರಿಗೂ ಅನಿಸುತ್ತದೆ ಹಣವೆಲ್ಲದಕ್ಕೂ ಪರಿಹಾರ. ಇದನ್ನು ನಂಬುವುದು ದೊಡ್ಡ ತಪ್ಪಾಗಿದೆ. ಸಮಸ್ಯೆ ಅವರು ಹೆಚ್ಚು ಹಣ ಗಳಿಸುತ್ತಿಲ್ಲ ಎಂಬುದಲ್ಲ, ಬದಲಾಗಿ ಅವರು ಈಗಿರುವ ಹಣವನ್ನು ಹೇಗೆ ನಿರ್ವಹಿಸುತ್ತಾರೆ ಎಂಬುದೇ ಸಮಸ್ಯೆ. ಒಂದು ಹೆಸರಾಂತ ನುಡಿಗಟ್ಟಿದೆ, ನೀನು ನಿನ್ನನ್ನು ಒಂದು ಆಳವಾದ ಗುಂಡಿಯಲ್ಲಿ ಕಂಡಾಗ ಅಲ್ಲಿ ಮತ್ತಷ್ಟು ಎತ್ತುವುದು ನಿಲ್ಲಿಸು. ಹೆಚ್ಚಿನವರು ಪಬ್ಲಿಕ್ ಸ್ಪೀಕಿಂಗ್ನನ್ನು ಭಯಪಡುತ್ತಾರೆ. ಸೈಕೈಟ್ರಿಸ್ಟ್ಗಳ ಪ್ರಕಾರ ಜನರು ಏಕೆ ಭಯಪಡುತ್ತಾರೆಂದರೆ ಅವರಿಗೆ ನಿರಾಕರಣೆಯ ಭಯ ಇರುತ್ತದೆ. ಇತರರಿಂದ ವಿಭಿನ್ನವಾಗುವುದರ ಭಯ ಇರುತ್ತದೆ. ಜನರು ನಮ್ಮ ಬಗ್ಗೆ ಏನು ಅನ್ನಿಸುತ್ತಾರೆ, ನಮ್ಮ ಮೇಲೆ ನಗು ಮಾಡುತ್ತಾರೆ ಎಂಬ ಭಯ ಇರುತ್ತದೆ. ಇದಕ್ಕಾಗಿ ಜನರು ಬಹುತೇಕ ಪಬ್ಲಿಕ್ ಸ್ಪೀಕಿಂಗ್ನಿಂದ ದೂರ ಉಳಿಯುತ್ತಾರೆ. ಅವರು ಇತರರು ಏನು ಮಾಡುತ್ತಿದ್ದಾರೆ ಎಂಬುದನ್ನೇ ಮಾಡುತ್ತಿರುತ್ತಾರೆ. ಅವರು ತಮ್ಮನ್ನು ಗುಂಪಿನ ಭಾಗವನ್ನಾಗಿ ಮಾಡಿಕೊಂಡು ತೃಪ್ತರಾಗುತ್ತಾರೆ. 16 ವರ್ಷದ ರಾಬರ್ಟ್ ಮತ್ತು ಮೈಕ್ ಅವರು ಶ್ರೀಮಂತ ಡ್ಯಾಡ್ ಅವರ ಪ್ರತಿಯೊಂದು ಮೀಟಿಂಗೂ ಹಾಜರಾಗುತ್ತಿದ್ದರು. ಅವರು ತಮ್ಮ ಅಕೌಂಟೆಂಟ್ಗಳು, ಮ್ಯಾನೇಜರ್ಗಳು, ಇನ್ವೆಸ್ಟರ್ಗಳು ಮತ್ತು ನೌಕರರೊಂದಿಗೆ ನಡೆಸಿದ ಮೀಟಿಂಗ್ಗಳಿಗೆ. ಇಲ್ಲಿ ನಾವು ನೋಡಿದವನು ಒಂದು 13 ವರ್ಷದ ಹೊತ್ತಿಗೆ ಶಾಲೆ ಬಿಟ್ಟಿದ್ದ ಓದಿಲ್ಲದ ವ್ಯಕ್ತಿ. ಆದರೆ ಇವತ್ತು ಅವರು ಓದಿದವರ ಮೇಲೆ ಆರ್ಡರ್ ಮಾಡುತ್ತಾರೆ, ಅವರಿಗೆ ಬಿಸಿನೆಸ್ ಟಿಪ್ಸ್ ನೀಡುತ್ತಾರೆ. ಇವನು ಗುಂಪಿನ ಭಾಗವಾಗದೆ ರಿಸ್ಕ್ ತೆಗೆದುಕೊಂಡು ಜನರ ಬಗ್ಗೆ ಭಯವಿಲ್ಲದೆ ಯಶಸ್ಸು ಕಂಡವರು. ನಿಮ್ಮ ಮನೆ ನಿಮ್ಮ ಅತಿದೊಡ್ಡ ಆಸ್ತಿ ಎಂಬ ಮಾತನ್ನು ನಾವು ಕೇಳುತ್ತಾ ಬರುತ್ತಿದ್ದೇವೆ. ಸಾಲ ಪಡೆಯಿರಿ, ಪ್ರಮೋಷನ್ ಆಯ್ತು, ಸ್ಯಾಲರಿ ಹೆಚ್ಚಾಗಿದೆ, ಹೊಸ ಮನೆ ಖರೀದಿಸೋಣ ಎಂಬ ಮಾತುಗಳನ್ನು ಜನರು ಕೇಳಿಸುತ್ತಾರೆ. ನಾವು ಕೂಡ ಅದೇ ದಾರಿಯಲ್ಲಿ ಸಾಗುತ್ತೇವೆ. ಏಕೆಂದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅದು ತಪ್ಪಾಗುತ್ತಿಲ್ಲ ಅಂತ ಭಾವಿಸುತ್ತೇವೆ. ಆದರೆ ಅದು ನಿಜವಲ್ಲ. ಶ್ರೀಮಂತ ಡ್ಯಾಡ್ ಹೇಳಿದ ಮಾತು, ಜಪಾನಿ ಜನರು 3 ವಿಧದ ಶಕ್ತಿಯ ಅರಿವು ಇಡುತ್ತಾರೆ. 1 ತಲವಾರ, ಅಧಿಕಾರ ಮತ್ತು ಶಕ್ತಿಯ ಸಂಕೇತ. 2 ಮೌಲ್ಯಯುತ ಆಭರಣಗಳು, ಹಣದ ಶಕ್ತಿ. 3 ಕನ್ನಡಿ, ನಿಮ್ಮೊಳಗಿನ ಶಕ್ತಿಯನ್ನು ತೋರಿಸುವುದು. ತಲವಾರ ಯೋಧನ ಶಕ್ತಿಯ ಪ್ರತೀಕವಾಗಿದೆ, ಆಭರಣಗಳು ಹಣದ ಶಕ್ತಿಯ ಪ್ರತೀಕವಾಗಿವೆ ಮತ್ತು ಕನ್ನಡಿ ನಮ್ಮೊಳಗಿನ ಶಕ್ತಿಯನ್ನು ತೋರಿಸುತ್ತದೆ. ಅದೇ ನಮ್ಮ ಅತಿದೊಡ್ಡ ಶಕ್ತಿ. ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದಾಗ, ನೀವು ನಿಮಗೆ ಪ್ರಶ್ನೆ ಕೇಳಿದಾಗ, ನಾನು ಸರಿಯಾಗಿದ್ದೇನೆನಾ? ಇಲ್ಲ, ನಾನು ಇತರರಂತೆ ಗುಂಪಿನಲ್ಲಿ ಇರುತ್ತೀನಾ? ನಿಮಗೆ ಸಿಗುವ ಉತ್ತರವೇ ನಿಮ್ಮ ನಿಜವಾದ ಶಕ್ತಿ. ಕಳುವಾದವರು ಮತ್ತು ಮಧ್ಯಮ ವರ್ಗದವರು ತಮ್ಮನ್ನು ಹಣದ ದಾಸರಾಗಲು ಬಿಡುತ್ತಾರೆ. ಅದಕ್ಕಾಗಿ ಅವರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಒಂದು ದಿನ ರಾಬರ್ಟ್ ಅವರಿಗೆ ತಮ್ಮ ಬಡ ಅಪ್ಪನೊಂದಿಗೆ ವಾದವಾಯಿತು. ಅವರ ತಂದೆಯ ಅಭಿಪ್ರಾಯದಲ್ಲಿ ಅವರ ಮನೆ ಅವರಿಗಾಗಿ ಅತ್ಯುತ್ತಮ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಆಗಿತ್ತು. ಆದರೆ ಅವರು ಒಂದು ರೆಡ್ ರೇಸ್ನಲ್ಲಿ ಓಡುತ್ತಿದ್ದವರು. ಅವರ ಆದಾಯ ಮತ್ತು ಖರ್ಚು ಒಂದೇ ಸಮಾನವಾಗಿತ್ತು. ಅದನ್ನು ನಿಭಾಯಿಸಲು ಅವರ ಬಳಿ ಕ್ಷಣ ಮಾತ್ರವೂ ಫ್ರೀ ಟೈಮ್ ಇರಲಿಲ್ಲ. ಇದೇ ಮಾತನ್ನು ರಾಬರ್ಟ್ ಅವರಿಗೆ ಹೇಳಲು ಪ್ರಯತ್ನಿಸುತ್ತಿದ್ದರು. ಅವರ ಅಪ್ಪನಿಗೆ ಆ ಮನೆ ಆಸ್ತಿ ಅಸೆಟ್ ಅಲ್ಲ, ಬದಲಿಗೆ ಹೊಣೆಗಾರಿಕೆ ಲಯಬಿಲಿಟಿ ಆಗಿದೆ. ಆ ಮನೆಯ ಮೇಲೆ ಅವರ ಹಣ ಖರ್ಚಾಗುತ್ತಿತ್ತು, ಆದರೆ ಬದಲಿ ಯಾವ ಲಾಭವೂ ಆಗುತ್ತಿರಲಿಲ್ಲ. ಈ ವಿಷಯವನ್ನು ಅವರ ಬಡ ಅಪ್ಪ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಇದು ಬಡ ಅಪ್ಪ ಮತ್ತು ಶ್ರೀಮಂತ ಅಪ್ಪನ ನಡುವಿನ ಪ್ರಮುಖ ವ್ಯತ್ಯಾಸವಾಗಿತ್ತು.
ಉದಾಹರಣೆಗೆ, ರಾಬರ್ಟ್ ಅವರ ಪತ್ನಿಯ ಪೋಷಕರು ಒಂದು ದೊಡ್ಡ ಮನೆಯಲ್ಲಿ ಶಿಫ್ಟ್ ಆದರು. ಅವರ ಕಲ್ಪನೆ ಏನೆಂದರೆ ದೊಡ್ಡ ಹಾಗೂ ಹೊಸ ಮನೆಗೆ ಹೋಗುವುದು ಒಂದು ಸರಿಯಾದ ನಿರ್ಧಾರ. ಯಾಕೆಂದರೆ ಇತರರಂತೆ ಅವರಿಗೆ ಮನೆಯನ್ನು ಒಂದು ಅಸೆಟ್ ಎಂದು ಭಾಸವಾಗುತ್ತಿತ್ತು. ಆದರೆ ಅವರು ಅದನ್ನು ತಿಳಿದು ಆಶ್ಚರ್ಯಪಟ್ಟರು. ಆ ಮನೆಯ ಪ್ರಾಪರ್ಟಿ ಟ್ಯಾಕ್ಸ್ $1,000 ಆಗಿತ್ತು. ಇದು ಅವರಿಗಾಗಿಯೇ ದೊಡ್ಡ ಖರ್ಚು. ಅವರು ನಿವೃತ್ತರಾಗಿದ್ದರಿಂದ ಇಷ್ಟು ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಪಾವತಿಸುವುದು ಅವರ ನಿವೃತ್ತಿ ಬಜೆಟ್ನ ಹೊರಗಿತ್ತು. ನಾವು ಇಲ್ಲಿ ಹೇಳಲು ಹೊರಟಿರುವುದು ನೀವು ಹೊಸ ಮನೆ ತೆಗೆದುಕೊಳ್ಳಬಾರದು ಎಂದು ಅಲ್ಲ, ಬದಲಿಗೆ ಹೇಳಲಿರುವುದು ಏನೆಂದರೆ ಎಷ್ಟು ಹಣವನ್ನು ನೀವು ಒಂದು ಮನೆಗೆ ಬಳಸುತ್ತೀರಿ. ಅವರ ವಾದ ಮುಂದುವರಿಯುತ್ತಲೇ ಇತ್ತು. ರಾಬರ್ಟ್ ಅವರು ತಮ್ಮ ಬಡ ತಂದೆಗೆ ವಿವರಿಸಿದರು, ಹೆಚ್ಚಿನ ಜನರ ಜೀವನ ಸಾಲ ತೀರಿಸಲು ಸಾಗುತ್ತದೆ. ಅವರು ಕೊಳ್ಳುವ ಮನೆಯನ್ನು ತುಂಬಿಸಲು 30 ವರ್ಷಗಳ ಕಾಲ ಸಾಲವನ್ನು ಕಟ್ಟಬೇಕು. ನಂತರ ಇನ್ನೊಂದು ದೊಡ್ಡ ಮನೆ ತೆಗೆದುಕೊಂಡು ತಮ್ಮ ಸಾಲವನ್ನು ಪುನರಾವೃತ್ತಿ ಮಾಡುತ್ತಾರೆ. ಆ ಮನೆ ಬೆಲೆ ಏರಿಕೆಯಾಗುತ್ತದೆಯೋ ಇಲ್ಲವೋ ಎಂಬುದು ಅನಿಶ್ಚಿತ. ಕೆಲವು ಜನರು ತಮ್ಮ ಮನೆಯನ್ನು ಖರೀದಿಸಲು ಎಷ್ಟೋ ದೊಡ್ಡ ಮೊತ್ತದ ಸಾಲ ತಗೊಂಡು ತೀರಿಸುತ್ತಾರೆ. ಮನೆಯ ಬೆಲೆಗಿಂತ ಹೆಚ್ಚಾಗಿ ಖರ್ಚು ಹೊರುತ್ತದೆ. ಇದರ ಪ್ರಭಾವ ಏನು ಅಂದರೆ ಅವರು ಬೇರಾವುದೇ ಹೂಡಿಕೆಯಲ್ಲಿ ಹಣ ಇಡಲು ಸಾಧ್ಯವಾಗುವುದಿಲ್ಲ. ಅವರ ಸಂಪೂರ್ಣ ಹಣ ಆ ಮನೆಯಲ್ಲಿ ಬಿದ್ದಿರುತ್ತೆ. ಹೂಡಿಕೆಗೆ ಅವಕಾಶವಿಲ್ಲ, ಹಣದ ಅರಿವಿಲ್ಲ. ಇದರಿಂದ ಅವರು ಎಷ್ಟು ಎಸೆಟ್ಸ್ ಗಳಿಸುವ ಸಾಧ್ಯತೆ ಇರದು. ಆದರೆ ಈ ಬದಲು ಅವರು ತಮ್ಮ ದೃಷ್ಟಿಯನ್ನು ಕೇವಲ ಅಸೆಟ್ಗಳ ಮೇಲೆ ಕೇಂದ್ರೀಕರಿಸಿದರೆ ಅವರ ಭವಿಷ್ಯ ತುಂಬಾ ಉತ್ತಮವಾಗಿರಬಹುದು.